ಅಣ್ಣ ಎಲ್ಲಿ ಬಂದು ಎಬ್ಸ್ಬಿಡ್ತಾರೆ ಅಂದ್ಬಿಟ್ಟು ನಾನೇ ಎದ್ದಲ್ಬಿಟ್ಟು ಶೋ ಆಫ್ ಮಾಡ್ತಿದ್ಯಾ? ಯಶವಂತ್ ಗುಡ್ ಮಾರ್ನಿಂಗ್. ಜೋಡಿ ಫೈನಲ್ಗೆ ಬಂತು. ಸರ್ವನ ಏನೋ ಸೆಕೆಂಡ್ PU ಓದವನಂತೆ. ನೀ ಕಾಲ್ ಬಿಟ್ಕೊಂಡು 2 hours to go. ಮೇಲಿಂದ ಆಡ್ತಿರೋದು ನೋಡಿದ್ರೆ ನಮ್ದು ಅನಿಸ್ತೈತೆ. 78 ಮೆಂಬರ್ಸ್ ಇದ್ದಾರೆ ಗೈಸ್. ವಸಂತ ವಸಂತ ಬ್ಯೂಟಿಫುಲ್ ವಸಂತ. 6 ಸೆಮಿಸ್ಟರ್. ಅಂತೂ ಇಂತೂ ಫೈನಲಿ ಕಪ್ ಬಂತು. ಗೈಸ್ ಅಣ್ಣ ಎಲ್ಲಿ ಬಂದು ಎಬ್ಸ್ಬಿಡ್ತಾರೆ ಅಂದ್ಬಿಟ್ಟು ನಾನೇ ಎದ್ದಲ್ಬಿಟ್ಟೆ. ಇನ್ನು ನೋಡಿ ಗೈಸ್ ಭಯ ಭಕ್ತಿನೇ ಇಲ್ಲ ಇವನಕ. ಹಂಗೆ ಇನ್ನ ಮಲ್ಗವನೆ. ಹೆಂಗೋ ನಿದ್ದೆ ಬರುತ್ತಪ್ಪ ಇನ್ನ ಮಲ್ಗಕ್ಕೆ. ಎಂದರನ್ ಶೋ ಆಫ್ ಮಾಡ್ತಿದ್ಯಾ? ನಿಜನೇ ಸ್ಕಿಡ್ ಐತೆ, ಬೇಕಂತ ಸ್ಕಿಡ್ ಮಾಡ್ದ. ಅಯ್ಯೋ ಯಶವಂತ್ ಗುಡ್ ಮಾರ್ನಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಧರನ್ ಏನೋ ಕಂಟೆಂಟ್ ಕೊಡ್ತೀನಿ ಅಂದೆ. ಅಂತೂ ಇಂತೂ ಹಾಂ ಜೋಡಿ ಫೈನಲ್ಗೆ ಬಂತು. ಬಂತು ಗೊತ್ತು. ನೋಡಿ ನಮ್ಮ DKD ಕಂಟೆಸ್ಟೆಂಟ್ DKD ಕಂಟೆಸ್ಟೆಂಟ್ ಜೋಡಿ ರೆಡಿಯರು. ಯಶವಂತರಾವ್ ಜೋಡಿ ರೆಡಿಯಲ್ಲೂ ಕಂಟೆಸ್ಟೆಂಟ್ ಅಲ್ಲ ಹೌದಾ? ಇಲ್ಲ ಅಲ್ವಾ? ನೆಕ್ಸ್ಟ್ ಇಲ್ಲ ಆಗಿದ್ರು ಮತ್ತೆ ಆಚೆಗೆ ಬಂದ್ಬಿಟ್ರು ಆ ಹುಡುಗಿಯಿಂದ. ಏನು ಯಶವಂತ್ ಏನು ಅನಿಸ್ತೈತೆ? ಫೋನ್ ಇಲ್ಲೇ ಐತೆ ನೋಡಪ್ಪ, ನಿದ್ದೆಯಲ್ಲಿ ಎಲ್ಲೆಲ್ಲ ಆಗ್ಬಿಡೋದಲ್ಲ ಮ್ಯಾಟ್ರು. ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡೋಣ. ಬನ್ನಿ ಬನ್ನಿ, ಕಂಟಿನ್ಯೂ ವಿತ್ ಆರ್ಷಾ ಬ್ಲಾಗ್ಸ್. ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲಪ್ಪ ಇಲ್ಲಿ. ಗೈಸ್ ಏನಪ್ಪ ಅಂದರೆ ಒಂದು ವಿಷಯ ಮಾತಾಡಬೇಕು. ಸರ್ವನ ಏನೋ ಸೆಕೆಂಡ್ PU ಓದವನಂತೆ. ನನ್ನ ಫ್ರೆಂಡ್ಗೆ 90% ರಿಸಲ್ಟ್ ಬಂದೈತಂತೆ. ನಿನಗೆ ಎಷ್ಟು ಬಂದೈತೆ ಸರ್ವನ? ಅದು ಕಾಸ್ಟ್ಯೂಮ್ ಹಾಕೊಂಡಿದ್ಯಾ? ನಿಯತ್ತಾಗಿ ಹೇಳ್ಬೇಕಪ್ಪ. ನೀ ಕಾಲ್ ಬಿಟ್ಕೊಂಡು ಹೇಳಿ ಹೇಳಿ ಎಷ್ಟು ಬಂದೈತೆ? ನಾನು ಎಷ್ಟು ಬಂದೈತೆ ಫ್ರೆಂಡ್ಸ್, ಹಾಂ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಯ್ತಿಲ್ಲ. ಅಲ್ಲ ಎಷ್ಟು ಬಂದೈತೆ ಅಷ್ಟೇ ಹೇಳು ಸಾಕು, ಜಾಸ್ತಿ ಬೇಡ. ಅದು ಹೇಳಕ್ಕೂ ಬೇಜಾರೈತಿದೆ. ಯಾಕೆ ಏನಕ್ಕೆ ಬೇಜಾರು? ನಾ ಏನಕ್ಕೆ ಬೇಜಾರು? ಯಶವಂತ್ ಇರೋದು ಹೇಳ್ಬೇಕಲ್ಲ ಯಶವಂತ್. ಅದು ಬೇಜಾರಾಯ್ತಿಲ್ಲ. ಯಾಕೆ ನಿನಗೆ ಯಾಕೆ ಬೇಜಾರು? ನಿನಗೆ ಎಷ್ಟು ಪರ್ಸೆಂಟೇಜ್ ಬಂದೈತೆ? ನಮ್ಮದು ಸೆಕೆಂಡ್ PU ಅಲ್ಲಿ ಹಾಂ 35%. ಹಾಂ ನಿನಗೆ? ನಾನು ಒಂದೊಂದರಲ್ಲಿ 35 ತೆಗ್ದಿದ್ದೀನಿ. ಕರೆಕ್ಟಾಗಿ ಹೇಳು, ಮನಸ್ಸು ಮುಟ್ಕೊಂಡಿಲ್ಲ. ನಾ ಪ್ಲೀಸ್ ನಾ ಯಾನೇ ಹೇಳು ಪರವಾಗಿಲ್ಲ ಎಷ್ಟು ಬಂದೈತೆ. ಸೊನ್ನೆ ಕಾಲು ಬಿಟ್ಟು. ಇಲ್ಲ ನಾನು ಹಾಕಲ್ಲ, ಸತ್ಯವಾಗ್ಲೂ ಹಾಕಲ್ಲ. ಸತ್ಯವಾಗ್ಲೂ ಹಾಕಲ್ಲ, ಹೇಳು ಹೇಳಿ ಆಯ್ತು ಹೇಳು, ನಿನ್ನ ಖುಷಿಗೆ ಹೇಳು. ಕಾನ ಗುರ್ರಂಪೈ ನೆಕ್ತಾನು ఆడుంది వేరే ఏమో ನನಗೆ చెప్తాను. ఈ సెకండ్ పీస్ ఇది నన్ను అడగొద్దు. సరే ಡ್ಯಾನ್ಸ್ ಎಟ್ಲುಂది? ಡ್ಯಾನ್ಸ್ ಲೈಫ್ ಬಾಗುಂది. ಕನ್ನಡದಲ್ಲಿ ಮಾತಾಡಿ. ಯಾಕೆ ಕನ್ನಡದಲ್ಲಿ ಮಾತಾಡ್ಬೇಕಾ? ಹೌದು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸರ್ವಣ ಅಂತ. ಮತ್ತೇನು ಹೇಳಬೇಕು? ಏನು ಹೇಳಬೇಕು? ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ. ನಿಮ್ಗೆ ನೀವು ನಮ್ಮ ಶಿಡ್ಲೆಗೆ ವೋಟ್ ಮಾಡಿ. ಅಲ್ಲ, ನಿಮ್ಗೆ ನಮ್ಮ ಪರ್ಫಾರ್ಮೆನ್ಸ್. ಶಿಡ್ಲೆ ಯಾರು ಅಂತ ಕಾಮೆಂಟ್ ಹಾಕ್ತಾರೆ ಮತ್ತೆ. ಶಿಡ್ಲೆ ಶಶಾಂಕ್ ಅಂತ, ಒಡೆ ಶಶಾಂಕ್ ಅಂತಾರೆ. ಸಾರಿ, ಶಿಡ್ಲೆ ಶಶಾಂಕ್ ಅಂತಾರೆ. ನಿಮ್ಗೆ ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆದ್ರೆ ಹರ್ಷಿತ್ ಸಬ್ಸ್ಕ್ರೈಬ್ ನ ಟನ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಅಯ್ಯೋ ಇದು ಯಾವ್ದು ಕರ್ನಾಟಕದ ಫ್ಲಾಗ್ ಹಾಕೊಂಡಿದ್ದೀರಾ? ಎಟ್ಲುಂದೆ ಕನ್ನಡಿಗ? ಎಟ್ಲುಂದಿ ಕನ್ನಡಿಗ? ಅಯ್ಯೋ ಈ ಅಪ್ಡೇಟ್ಸ್ ನಾ ಕರ್ನಾಟಕ ಮಾಡ್ತೀನಿ ಬಿಟ್ಟು ಇಚ್ಚಲ್ಲದ್ನ. ದರ್ಶನ್ ನೋಡಿ ಗೈಸ್. ಲೆಟ್ಸ್ ಗೋ. ತುಂಬ ಹತ್ತಿರದಲ್ಲಿದ್ದೀವಿ ಟ್ರೋಫಿಗೆ. 2 hours to go. ಹಂಗಂತೀಯ? ಟ್ರಾಫಿ ಅಣ್ಣ, ಟ್ರೋಫಿ ತುಂಬ ಹತ್ತಿರದಲ್ಲಿದ್ದೀವಿ. ಏನಿಸ್ತೈತೆ ನಿಮಗೆ? ಏನಣ್ಣ ಅವ್ನ ಮೇಲಿಂದ ಆಡ್ತಿರೋದು ನೋಡಿದ್ರೆ ನಮ್ದು ಅನಿಸ್ತೈತೆ. ಒನ್ ಸೈಡ್ ಮ್ಯಾಚ್. ಹಾಂ
ಅದನ್ನು ಸ್ವಲ್ಪ ಹೋಪ್ ಫಾರ್ ದಿ ಬೆಸ್ಟ್. ಅಲ್ಲಲ್ಲ ಭಯ ಆಗೋ ಥರ ಆ್ಯಕ್ಟಿಂಗ್ ಮಾಡ್ಬೋದು, ಅದು ನಮ್ಮದೇ. ಗೈಸ್ ಆಲ್ಮೋಸ್ಟ್ ನಮಗೆ ಅನ್ಕೊಂತ ಇದ್ದೀವಿ, ನೋಡೋಣ ಆದಷ್ಟು ನಮಗೆ ಆದರೆ ತುಂಬ ಖುಷಿ ಆಗುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡ್ತವ್ರೆ ನೋಡಿ ಗೈಸ್. ಹತ್ರ 60 to 70 ಮೆಂಬರ್ಸ್ ಇರ್ತಾರೆ. 70-80 ಮೆಂಬರ್ಸ್ ಇದ್ದಾರೆ ಗೈಸ್. ಅಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಗೈಸ್ ಒಂದು ಟ್ರೋಫಿಗೋಸ್ಕರ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. దగ్గరికి రావాలా వినిపించు. సరే కమ్ బ్రో ప్లీజ్. వసంత ರಾಜ್ ಪರವಾಗಿಲ್ಲ ಬರೋ ಶಶಾಂಕ್ 5, 6, 7 ಗೈಸ್. ನಮ್ಮ ಶಶಾಂಕ್ಗೆ ಬಂದಿರೋ ಟೀಮ್ ಬಂದ್ಬಿಟ್ಟು ವಿ ಅನ್ಬಿಟೇಬಲ್ಸ್ ವಿಕಾಸ್ ಅಂತಲೂ ಐತೆ ಗೈಸ್. ಅವ್ರು ಅದೇ ಕಾಸ್ಟ್ಯೂಮಲ್ಲೇ ಆಡ್ತಾರಂತೆ, ಗೊತ್ತಿಲ್ಲ, ನೋಡೋಣ ಗೈಸ್. ಮುಂಬೈ ಟೀಮ್ ಅವರು ಬೇರೆ ದೇಶದಲ್ಲೆಲ್ಲ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ವಿನ್ ಆಗಿರೋರು ಅವರು. ಸೊ ಅವ್ರು ಬಂದವರೇ ಅಂದರೆ ಏನೋ ಒಂದು ಮ್ಯಾಜಿಕ್ ಇರುತ್ತೆ. ಸೊ ನೋಡೋಣ ಗೈಸ್. ಪರ್ಫಾರ್ಮೆನ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋದು ಅಲ್ಲೋ ಮಾಡಲ್ಲ ವೀಡಿಯೋ ತೆಗಿಯೋಕ್ಕೆ. ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ, ನೋಡೋಣ ಗೈಸ್. ಫುಲ್ಲು ಪ್ರಾಕ್ಟೀಸ್ ಗೈಸ್. ಇವಾಗ ಸ್ಟೇಜ್ಗೆ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ತಾವನೆ ಪಾಪ. ಅದೇ ಕಾಸ್ಟ್ಯೂಮ್ ಅವನು ಇದು ಹಾಕ್ತಾನೆ, ಹಿಪ್ಪಿಗೆ ಇದು ಹಾಕ್ತಾನೆ. ಯಾರು ಇವರು ವಿಕಾಸ್ ಅವರ ಅವ್ರಿಗೆ ಅದೇ ಕಾಸ್ಟ್ಯೂಮೆ. ಶಶಾಂಕಿನ ಹಿಪ್ಪಿಗೆ ಇದು ಹಾಕ್ತಾನೆ. ಹೆಂಗೋ ಸಕ್ಕದಾಗಿ ಕುತ್ಬಿಟ್ರೆ ಸರೋಗುತ್ತೆ ಗೈಸ್. ಯಶವಂತ್ ನೋಡಿ ಗೈಸ್. ಜೈ ಶ್ರೀರಾಮ್. அவங்களே கால் பண்ணிட்டு ஓகே நல்லா ஆடுற நான் உன்னை புரிஞ்சு ப்ராக்டிஸ் ஆடும்போது ಕಾಲ್ பண்ணிட்டு ಅಮ್ಮ ಫೈನಾನ್ಸ್ ಡೇ ಫಿಕ್ಸ್ ಆಯ್ತು ವಾಂಗ ಅಂತ ಡ್ಯಾನ್ಸಿಗೆ ಬಂದಾಗ ಮೇಡಮ್ ನಮಗೆ ಮಗನ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಅಣ್ಣ ತಂಗಿ ಮೇಲೆ அப்போ எனக்கு ஒரு மாதிரி சேடாக இருந்துச்சு. எதுக்கு இந்த சியர் பண்ணும்போது அவங்களாம் கண்டஸ்டன்ட் ரெடியாக இருக்கும்போது அவங்க அம்மா வந்து ஹெல்ப் பண்ணுறது கூட உட்காந்து அவங்க எக்ஸ்ட்ரோவோட்டாக இல்லை இன்ட்ரோவோட்டாக இருந்தது.
Congratulations! You made it to the final, so you got a big round of applause for our darling Jodi. ಅಂತೂ ಇಂತೂ ಫೈನಲಿ ಕಪ್ ಬಂತು.